ಮಕ್ಕಳಿಗೆ ಸಂಸ್ಕಾರವನ್ನು ನೀಡಿ. ನಿಮಗೆ ಹಾಫ್ ಬೇಕಾ ಫುಲ್ ಬೇಕಾ? ಬರ್ತೀವಿ, ಇಲ್ಲಿರ್ತೀರಲ್ವಾ? ಹಾ, ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಒಂದೊಳ್ಳೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಟ್ರೈನ್ ಬರುತ್ತೆ. ಇವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಸ್ವಲ್ಪ ಹೊತ್ತಲ್ಲಿ ಟ್ರೈನ್ ಹತ್ತಬೇಕು, ಟೈಮ್ ಆಗೋಯ್ತು. ಪ್ರಯಾಣ ಮಾಡೋಕ್ಕೆ ನನ್ನ ಜೊತೆ ಇದ್ದಾರೆ ನನ್ನ ಪ್ರೀತಿಯ ತಮ್ಮ ಗಿರೀಶ್ ಆರಾಧ್ಯ. ಸ್ನೇಹಿತರೆ, ಮೊದಲು ಈ ಕೆಳಗಡೆಯಿಂದ ಹೋಗ್ಬೇಕಾಗಿತ್ತು ಮೆಟ್ರೋ ಸ್ಟೇಷನ್ ಮಾಡಿದ್ಮೇಲೆ. ಇದೆಲ್ಲ ಮಾಡಿದ್ಮೇಲೆ ತುಂಬ ಈಸಿ ಆಗಿದೆ ಆ ಪ್ಲ್ಯಾಟ್ಫಾರ್ಮ್ಗಳಿಗೆ ಹೋಗೋದು. ಬೆಂಗಳೂರು ಅಂದರೆ ನಮ್ಮ ಹೆಮ್ಮೆ ಅಲ್ವಾ. ನಮಸ್ಕಾರ. ಆಚೆ ಏನೂ ಕಾಣ್ತಿಲ್ಲ, ಯಾಕಂದರೆ ಕತ್ಲೇ ಇದೆ. ನಾನು ಎಲ್ಲಿದ್ದೀನಿ ಅಂದರೆ ನಿಮಗೆ ಗೊತ್ತು, ಟ್ರೈನಲ್ಲಿದ್ದೀನಿ. ನಾನಿವತ್ತು ಒಂದೊಳ್ಳೆ ಪುಣ್ಯಕ್ಷೇತ್ರಕ್ಕೆ ಹೊರಟಿದ್ದೀವಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಮತ್ತು ನನಗೂ ಒಳ್ಳೇದಾಗಲಿ. ಸೊ ನನ್ನ ಜೊತೆ ಟ್ರೈನಲ್ಲಿ ಎಷ್ಟೋ ಜನ ಪಾರ್ಟ್ನರ್ಸ್ ಇದ್ದಾರೆ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಒಬ್ಬ ವಿಶೇಷವಾದ ವ್ಯಕ್ತಿ ಬಂದಿದ್ದಾರೆ. ಅವರು ಯಾರೂ ಅಲ್ಲ, ನಮ್ಮ ಪ್ರೀತಿಯ ಸಹೋದರ ಗಿರೀಶ್. ಹಲೋ, ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಗಿರೀಶ್. ರಿಸರ್ವೇಶನ್ ಇಲ್ಲದೆ ಇದ್ರೆ ಇದೇ ತರನೇ ಮಲ್ಕೊಬೇಕು. ಏನ್ ಮಾಡಕ್ಕಾಗಲ್ಲ. ಟಿಕೆಟ್ ಸಿಗ್ಲಿಲ್ಲ, ಅರ್ಜೆಂಟ್ ಆಗಿ ಬುಕ್ ಮಾಡಿದ್ವಿ ಅಂದ್ರೆ ಈ ತರನೇ ಸ್ಥಿತಿ. ಇಲ್ಲೊಂದ್ರಲ್ಲೇ ಮಲ್ಕೊಬೇಕು, ಆ ತರ ಸ್ಥಿತಿ ಇರುತ್ತೆ. ಇದು ನಮ್ಮ ಭಾರತೀಯ ರೈಲಿನ ಒಳಗಡೆ ಇರುವಂತಹ ವ್ಯವಸ್ಥೆ. ಶ್ರೀಸಾಮಾನ್ಯರ ಒಂದು ಗೋಳು ಅಷ್ಟೇ. ಬಾ ಶಿವನೇ. ಇಲ್ಲಿ ಸರ್, ಈ ತರ ಪರಿಸ್ಥಿತಿಯಲ್ಲಿ ಬರ್ಬೇಕು ಜಂಪ್ ಮಾಡ್ಕೊಂಡು. ಇನ್ನೇನ್ ಸ್ಟಾಪ್ ಬಂತು, ಹೇಳ್ಕೊಂತೀವಿ. ಅಲ್ಲಿಂದ ಹೇಗ್ ಹೋಗ್ಬೇಕು ಅಂತ ನಮಗೂ ಗೊತ್ತಿಲ್ಲ. ಸರಿ, ಎಲ್ಲ ಆಟೋದಲ್ಲಿ ಹೋಗಿದ್ವಿ, ಸರಿ ಬಸ್ ಸಿಗುತ್ತೆ ನೋಡೋಣ. ಮಂತ್ರಾಲಯ ರೋಡ್ స్టేషన్, రైల్వే స్టేషన్. మంత్రాలయం వచ్చింది. ಕನ್ನಡ. ಅಮ್ಮ ನಮಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜನ್ನ ಕೊಟ್ಟಿದ್ದರು. ಒಂದಷ್ಟು ತಿಂದ್ವಿ, ಇನ್ನೊಂದಷ್ಟು ಈ ಬೆಳಗಿನ ಜಾವದಲ್ಲೇ ತಿಂದ್ವಿ. ನನ್ನ ತಮ್ಮ ಕೈ ತೊಳ್ಕೊಂಡು ಹೋಗ್ತಾ ಇದ್ದಾನೆ. ಸೊ ತುಂಬ ಖುಷಿ ಆಗ್ತಿದೆ. 2 ವರ್ಷಗಳ ನಂತರ ನಾನು ಮಂತ್ರಾಲಯಕ್ಕೆ ಬರ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ ನನಗೆ. ಇಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಹೋದ ಸರಿ ಬಂದಾಗ ರೈಲ್ವೆ ಸ್ಟೇಷನ್ನು ತುಂಬ ಇನ್ನೂ ಜೀರ್ಣೋದ್ಧಾರ ಆಗಿರಲಿಲ್ಲ, ಅಂದರೆ ರಿನೋವೇಷನ್ ಆಗಿರಲಿಲ್ಲ. ಇವಾಗ ಆಗಿದೆ. ಈಗ ಸಮಯ 3 ಗಂಟೆ 10 ಸ್ವಲ್ಪ ತಿದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲೇನು ಅಷ್ಟೊಂದು ಚಳಿ ಇಲ್ಲ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ. ರಾಯರ ದರ್ಶನ ನೆನೆಸ್ಕೊಂಡ್ರೇ ತುಂಬ ಆನಂದ ಆಗುತ್ತೆ. ನೀವು ಬನ್ನಿ ನಮ್ಮ ಗುರುರಾಯರ ದರ್ಶನ ಮಾಡೋದಕ್ಕೆ. ಬನ್ನಿ, ಆಟೋ ಹತ್ಕೊಂಡು ಇಲ್ಲಾಂದರೆ ಬಸ್ ಹತ್ಕೊಂಡು ನಮ್ಮ ಪ್ರಯಾಣನ ಮುಂದುವರಿಸೋಣ. ಫ್ರೆಶ್ ಅಪ್ ಆಗ್ಬಿಟ್ರೆ ಒಂಥರ ಚೆನ್ನಾಗಿರುತ್ತೆ. ಇಲ್ಲಿಂದ ಇದೆ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್
ಮೇಲೆ ಹೋಗ್ಬಿಟ್ಟು ಆ ಕಡೆಯಿಂದ ಆಟೋದಲ್ಲೋ ಅಥವಾ ಬಸ್ಸಲ್ಲೋ ಹೋಗ್ಬೇಕಾಗಿದೆ. ಬನ್ನಿ, ಈಗ ಸಮಯ 3 ಗಂಟೆ ಬೆಳಗಿನ ಜಾವ. ಎಂದೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಬನ್ನಿ ಬನ್ನಿ ಬನ್ನಿ. ಕ್ಯಾಮ್ರಾಮ್ಯಾನ್ ಗಿರೀಶ್ ಆರಾಧ್ಯ ಜೊತೆ ಸಂತೋಷ್ ಆರಾಧ್ಯ, ಮಂತ್ರಾಲಯ ರೈಲ್ವೆ ಸ್ಟೇಷನ್. ನೋಡಿ ಸ್ನೇಹಿತರೆ, ಅಲ್ಲಿ ತುಂಬ ಆಟೋಗಳಿದೆ. ಯಾವ ಆಟೋ ಹತ್ಕೊಬೇಕು ಅಂತ ನನಗೂ ಗೊತ್ತಿಲ್ಲ. ಸೊ ಎಷ್ಟೆಷ್ಟು ಥರ ರೇಟು ನನಗೂ ಗೊತ್ತಿಲ್ಲ. ಕೇಳಿಕೊಂಡು ಕಮ್ಮಿ ಇರೋ ಅಂದರೆ ಕಮ್ಮಿ ಪ್ರೈಸ್ ಹೇಳೋ ಅಂಥ ಆಟೋದಲ್ಲಿ ಹೋಗೋಣ. ಯಾಕಂದರೆ ನಮ್ಮ ತಂದೆ ಕಳಿಸ್ಕೊಟ್ಟಿರೋದೇ ಅದು, ಕಾಸು ಉಳಿಸ್ರು ಮಗನೇ ಅಂತ. ಆಕಾಶದಲ್ಲಿ ಅರ್ಧ ಚಂದ್ರ ಇದ್ದಾನೆ. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ. 15 ಕಿಲೋಮೀಟರ್ ದೂರ ಇದೆ. ಅಂದುಕೊಂಡಂತೆ ನಾವು ಈಗ ಮಂತ್ರಾಲಯಕ್ಕೆ ಬಂದಿದ್ದೇವೆ. ನಮಸ್ತೆ, ಶುಭೋದಯ. ರಾಯರು ನಮ್ಮ ಜೊತೆಗೆ ಎಂದೆಂದಿಗೂ. ಬನ್ನಿ, ಕಾಫಿ ಕುಡಿಯೋಣ. ಕಾಫಿ ಬಿಸಿ ಕಾಫಿ. ನಿಮಗೆ ಹಾಫ್ ಬೇಕಾ ಫುಲ್ ಬೇಕಾ? ಫುಲ್. ಈ ಚಳಿಯಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಬಹಳ ಅದ್ಭುತವಾಗಿರುತ್ತೆ. ಸ್ನೇಹಿತರೆ, ಒಂದು ಟೂರಿಸ್ಟ್ ಪ್ಲೇಸ್ ಅಥವಾ ಎಲ್ಲಾದ್ರೂ ಪ್ರಯಾಣ ಬಂದ್ರೆ ಒಂದಂತೂ ಖಚಿತ, ಕೆಲವೊಂದು ಅಗತ್ಯ ವಸ್ತುಗಳನ್ನ ನಾವು ಪರ್ಚೇಸ್ ಮಾಡ್ಲೇಬೇಕಾಗುತ್ತೆ. ಹೌದೌದು ಅಲ್ವಾ? ಖಂಡಿತ ಖಂಡಿತ. ಯಾವ್ದಾದ್ರು ಅಂತ ಹೇಳ್ಬೋದು? ಎಷ್ಟೇ ಇರ್ಬೋದು ಸರ್, ಆದ್ರೆ ನಾವು ಇಲ್ಲಿ ಪರ್ಚೇಸ್ ಮಾಡ್ಲೇಬೇಕು. ಯಾವ್ದು ಗೊತ್ತಾ? ಎಲ್ಲ ಮರ್ತಿರ್ತಾರೆ ನೋಡಿ, ಬ್ರಷ್, ಪೇಸ್ಟ್, ಸೋಪು, ಶಾಂಪು ಅಲ್ಲ ಸರ್? ಖಂಡಿತ. ನಾನಿವಾಗ ಮಂತ್ರಾಲಯದ ಸರ್ಕಲ್ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ರಾಯರು ಜೊತೆಗಿದ್ದಾರೆ. ರಾಯರು ಅವತ್ತು ಜೊತೆಗಿದ್ದೇ ಇರ್ತಾರೆ ನೋಡಿ. ಇಲ್ಲಿ ಕಾಫಿ ಕುಡಿದ್ವಿ, ಬಿಸಿ ಬಿಸಿ, ತುಂಬಾ ಚೆನ್ನಾಗಿತ್ತು. ಕವರ್ ತಗೋ. ಥ್ಯಾಂಕ್ ಯು ಸರ್. पूज्याय राघवेन्द्राय सत्यधर्मरताय च भजतां कल्पवृक्षाय हन्तां कामधेनुं
ರೂಮ್ ಬಗ್ಗೆ ಕೇಳ್ತಾ ಇದಾರೆ, ವಿಚಾರಿಸ್ತಾ ಇದಾರೆ. ನಮಗ್ ಬೇಡ, ಸಿಂಪಲ್ ಆಗಿರೋದ ಅಂತ ಅಂದ್ಕೊಂತ ಇದ್ವಿ. ನೋಡೋಣ ಸರ್, ಅಲ್ಲಿ ಬರ್ತೀವಿ, ಅಲ್ಲಿ ನೋಡ್ಕೊಂಡು ಬರ್ತೀವಿ ಸರಿ. ಮಕ್ಕಳಿಗೆ ಸಂಸ್ಕಾರವನ್ನು ನೀಡಿ. ಎಲ್ಲಿದೆ ನೋಡಿ, ಮಕ್ಕಳಿಗೆ ಸಂಸ್ಕಾರವನ್ನು ನೀಡಿ, SRS ಮಠ. ಖಂಡಿತ ಸ್ನೇಹಿತರೆ, ಈಗಿನ ಒಂದು ಕಲಿಗಾಲದಲ್ಲಿ ಮಕ್ಕಳಿಗೆ ಸಂಸ್ಕಾರ ಬೇಕೇ ಬೇಕು. ವಿದ್ಯೆಗಿಂತ ಸಂಸ್ಕಾರ ಅತಿ ಪ್ರಮುಖವಾದುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದು ಎಂದಿಗೂ ಶಾಶ್ವತವಾದಂತಹ ಒಂದು ಉಕ್ತಿ ಅಂದ್ರೆ ಮಾತು. ಮೇನ್ ಎಂಟ್ರೆನ್ಸ್ ಬರ್ತಾ ಇದ್ದೀವಿ.